ವೆಲ್ಕಮ್ ಬ್ಯಾಕ್ ಟು ಕೆ ಕಲಿಕೆ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅವುಗಳಿಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ AI ಡೇಟಾ ಸೆಂಟರ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? 1 ಕರ್ನಾಟಕ, 2 ಮಹಾರಾಷ್ಟ್ರ, 3 ಉತ್ತರ ಪ್ರದೇಶ, 4 ಛತ್ತೀಸ್ಗಢ. ಉತ್ತರ ಛತ್ತೀಸ್ಗಢ. ಪ್ರಶ್ನೆ 2, ಭಾರತದಲ್ಲಿ ಹಡಗು ನಿರ್ಮಾಣ ನೀತಿಯನ್ನು ಪರಿಚಯಿಸಿದ ಮೊದಲ ರಾಜ್ಯ ಯಾವುದು? 1 ತಮಿಳುನಾಡು, 2 ಕರ್ನಾಟಕ, 3 ಮಹಾರಾಷ್ಟ್ರ, 4 ಗುಜರಾತ್. ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 3, ಸಫಾ ಮಸೀದಿ ಯಾವ ರಾಜ್ಯದಲ್ಲಿದೆ? 1 ಗೋವಾ, 2 ಮಹಾರಾಷ್ಟ್ರ, 3 ಉತ್ತರ ಪ್ರದೇಶ, 4 ಮಧ್ಯಪ್ರದೇಶ. ಉತ್ತರ ಗೋವಾ. ಪ್ರಶ್ನೆ 4, ಯಾವ ನಗರದ ವಿಮಾನ ನಿಲ್ದಾಣವು ಮೊದಲ ಡಿಜಿಟಲ್ ವಿಮಾನ ನಿಲ್ದಾಣ ಕಾರ್ಯಾಚರಣೆ ನಿಯಂತ್ರಣ ಕೇಂದ್ರವನ್ನು ಪ್ರಾರಂಭಿಸಿದೆ? 1 ದೆಹಲಿ, 2 ಮುಂಬೈ, 3 ಲಕ್ನೌ, 4 ಹೈದರಾಬಾದ್. ಉತ್ತರ ಮುಂಬೈ. ಪ್ರಶ್ನೆ 5, ಜೇನುಕುರುಬ ಬುಡಕಟ್ಟು ಸಾಮಾನ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? 1 ಆಂಧ್ರ ಪ್ರದೇಶ, 2 ಕರ್ನಾಟಕ, 3 ಕೇರಳ, 4 ಒಡಿಶಾ. ಉತ್ತರ ಕರ್ನಾಟಕ. ಪ್ರಶ್ನೆ 6, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ವಾಹನ ತಯಾರಿಕೆಯಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು? 1 ಮೊದಲನೆಯದು, 2 ಎರಡನೆಯದು, 3 ಮೂರನೆಯದು, 4 ಐದನೆಯದು. ಉತ್ತರ ಮೂರನೆಯದು. ಪ್ರಶ್ನೆ 7, ಡೋಂಗ್ರಿಯಾಖೋಂದ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? 1 ಒಡಿಶಾ, 2 ಜಾರ್ಖಂಡ್, 3 ಬಿಹಾರ್, 4 ಅಸ್ಸಾಂ. ಉತ್ತರ ಒಡಿಶಾ. ಪ್ರಶ್ನೆ 8, ವಿಶ್ವದ ಮೊದಲ ದೊಡ್ಡ ಪ್ರಮಾಣದ ವಾಣಿಜ್ಯ ಮೆಥನಾಲ್ ಸೌಲಭ್ಯವನ್ನು ಯಾವ ದೇಶ ಪರಿಚಯಿಸಿದೆ? 1 ರಷ್ಯಾ, 2 ಫ್ರಾನ್ಸ್, 3 ಡೆನ್ಮಾರ್ಕ್, 4 ಆಸ್ಟ್ರೇಲಿಯಾ. ಉತ್ತರ ಡೆನ್ಮಾರ್ಕ್. ಪ್ರಶ್ನೆ 10, 2025 ಮೇ ತಿಂಗಳಲ್ಲಿ ಭಾರತ್ ಬೋಧ ಕೇಂದ್ರವನ್ನು ಎಲ್ಲಿ ಆರಂಭಿಸಲಾಯಿತು? 1 ನವದೆಹಲಿ, 2 ಮುಂಬೈ, 3 ಚೆನ್ನೈ, 4 ಬೆಂಗಳೂರು. ಉತ್ತರ ನವದೆಹಲಿ. ಸ್ನೇಹಿತರೆ, ವಿಡಿಯೋ ಸ್ವಲ್ಪನಾದರೂ ಇಷ್ಟವಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.